ಹೊರಗೆ ನಾವು ಫುಡ್ ಡಿಪ್ ಅಂತ ಒಂದು ರೆಡಿ ಮಾಡ್ಕೋಬೇಕು. ಸೊ ಇವಾಗ ಎಲ್ಲ ನೀಟಾಗಿ ಸುಣ್ಣ ಹೊಡೆದಾಗಿದೆ, ನೀವೀಗ ನೋಡ್ಬೋದು. ಈಗ ನಾವು ಇಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ನ ಮಾಡಿಸ್ತಾ ಇದ್ದೀವಿ. ಈಗ ನಾವು ಬ್ಲೀಚಿಂಗ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಬ್ಲೀಚಿಂಗ್ ಪೌಡರ್ನ ಎಕ್ವಿಪ್ಮೆಂಟ್ಸ್ನ ಡಿಸ್ಇನ್ಫೆಕ್ಟೆಂಟ್ ಮಾಡೋದಕ್ಕೆ. ಈಗ ನೆನ್ನೆ ನಾವು ಏನು ಮಾಡಿದ್ವಿ ಅಂದರೆ ಶೆಡ್ಡಿಗೆ ನೀಟಾಗಿ ಫಸ್ಟು ಸೈಪರ್ಮೆಥ್ರಿನ್ ಹೊಡೆದು ಇನ್ಸೆಕ್ಟಿಸೈಡ್ ಎಲ್ಲ ಹೊಡೆದು ಅದಾದ 12 ಗಂಟೆ ನಂತರ ನಾವು ಬ್ಲೀಚಿಂಗ್ ಪೌಡರ್ ಮಾಡಿ ನೀಟಾಗಿ ಬ್ಲೀಚ್ ಮಾಡಿದ್ವಿ. ಯಾವುದೇ ಥರ ರೋಗಾಣುಗಳು, ಮೈಕ್ರಾಣುಗಳು ಮತ್ತು ಹುಳ ಕ್ರಿಮಿಕೀಟಗಳನ್ನ ನಾಶ ಮಾಡಿದ್ವಿ. ಈಗ ನಾವು ನೀಟಾಗಿ ಸುಣ್ಣ ಹೊಡೆದ ನಂತರ ಈಗ ಒಳಗೆ ಹೋಗ್ತಾಯಿದ್ದೀವಿ. ಈಗ ಮೇಯ್ನು ಮುಖ್ಯವಾಗಿ ಏನಂದರೆ, ಈಗ ಸುಣ್ಣ ಹೊಡೆದು ಬ್ಲೀಚಿಂಗ್ನೆಲ್ಲ ನೆಲಕ್ಕೂ ಸಹ ಹೊಡೆದು ನೀವೆಲ್ಲ ನೀಟ್ ಮಾಡಿರ್ತೀರ. ಇವಾಗ ಅದಾದ ನಂತರ ನೀವು ಒಳಗೆ ಹೋಗಬೇಕಾದ್ರೆ ಹೊರಗಿಂದ ನಡ್ಕೊ ಬಂದಾಗ ಹೊರಗಿರುವಂಥ ಮೈಕ್ರಾಣುಗಳು ಒಳಗೆ ಹೋಗುವ ಸಾಧ್ಯತೆ ಜಾಸ್ತಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಹೊರಗೆ ನಾವು ಫುಡ್ ಡಿಪ್ ಅಂತ ಒಂದು ರೆಡಿ ಮಾಡ್ಕೋಬೇಕು. ಈಗ ನಮಗೆ ಅದು ಫುಡ್ ಡಿಪ್ನ ಏನು ಅಂತ ತೋರಿಸ್ತೀನಿ, ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಈ ಫುಡ್ ಡಿಪ್ ಅಂದರೆ ನೀವು ಒಳಗೆ ಹೋಗ್ಬೇಕಾದ್ರೆ ಕಾಲನ್ನ ನೀರಿಗೆ ಹೆಚ್ಕೊಂಡು ಹೋಗುವಂಥದ್ದು ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಅಂದರೆ KMnO4 PP ಕ್ರಿಸ್ಟಲ್ಸ್ನ ಯೂಸ್ ಮಾಡ್ತೀವಿ. ಈಗ ಆ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಫುಡ್ ಡಿಪ್ನ ಪ್ರಿಪೇರ್ ಮಾಡ್ಕೊಂಡು ಹೋಗೋದನ್ನ ನಾವು ಹೇಳ್ತೀವಿ. ಈಗ ಇದು ನೋಡ್ಬೋದು ನೀವು, ಫುಡ್ ಡಿಪ್ ನಾನೇ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಒಂದು ಕಬ್ಬಿಣದ ಬಾಕ್ಸ್ ತೊಗೊಂಡು ಮಾಡ್ಕೊಂಡಿರೋವಂಥದ್ದು. ಇದು PP ಕ್ರಿಸ್ಟಲ್ಸ್ ಅಂದರೆ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ KMnO4 ಕ್ರಿಸ್ಟಲ್ಸ್. ಇದು ಅರ್ಧ kg ತೊಗೊಂಡಿದ್ದೀನಿ. ಆದರೆ ಅಷ್ಟೊಂದು ಬೇಕಾಗಲ್ಲ. ಇದಕ್ಕೆ ಒಂದು ಪಿಂಚ್ ತಿಳಿ ಪಿಂಕ್ ಕಲರ್ ಬರುವ ಹಾಗೆ ನೀವು ಇದನ್ನು ಒಂದು 2-3 ಕಾಳುಗಳು ಹಾಕಿದ್ರೆ ಸಾಕು, ನೀವು ಅದು ತಿಳಿ ಪಿಂಕ್ ಕನ್ವರ್ಟ್ ಆಗುತ್ತೆ. ಆವಾಗ ನಿಮ್ಮ ಫುಡ್ ಡಿಪ್ ರೆಡಿಯಾಗಿರುತ್ತೆ. ನೋಡಿ ನಾನೀಗ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು 4 ಕಾಳು ಹಾಕಿದೆ, ಹಾಕಿ ಈಗ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ತಿಳಿ ಪಿಂಕ್ ಕಲರ್ ಆಗಿದೆ. ಈಗ ತಿಳಿ ಪಿಂಕ್ ಕಲರ್ ಆಗಿದೆ ಅಂದಾಗ ನಿಮ್ಮ ಫುಡ್ ಡಿಪ್ ರೆಡಿಯಾಗಿರುತ್ತೆ. ಈಗ ಇದರಲ್ಲಿ ನೀವು ಹೊರಗಿಂದ ಒಳಗೆ ಹೋಗಬೇಕಾದ್ರೆ ಯಾವತ್ತೇ ನೀವು ಡೋರಿನ ಪಕ್ಕ ಭಾಗದಲ್ಲಿ ಇಟ್ಟಿರ್ತೀವಿ ನಾವು ಇದನ್ನು. ನೋಡಿ ಇದು ಡೋರ, ಇಲ್ಲಿಂದ ಜಸ್ಟ್ ಹೊರಗೇ ಇಟ್ಟಿರ್ತೀವಿ. ನಾವು ಎರಡೂ ಕಾಲುಗಳನ್ನ ಪೂರ್ತಿಯಾಗಿ ಹೆಜ್ಜಿ ಅದರ ನಂತರನೇ ಒಳಗೆ ಹೋಗಬೇಕಾಗತ್ತೆ. ಈಗ ತೋರಿಸ್ತೀವಿ ನೋಡಿ. ಈಗ ನಾನು ಡೋರ್ ಲಾಕ್ನ ಅನ್ಲಾಕ್ ಮಾಡಿ ಒಳಗೆ ಹೋಗ್ತಾಯಿದ್ದೀನಿ. ಸೊ ಆವಾಗ ಏನಾಗುತ್ತೆ ಅಂದರೆ, ಈಗ ನಮ್ಮ ಕಾಲಿನಲ್ಲಿ ಬರುವಂತಹ ಯಾವುದೇ ಕೀಟಾಣುಗಳಾಗಲಿ ಒಳಗೆ ಬರೋದಿಲ್ಲ. ಸೊ ಇವಾಗ ಎಲ್ಲ ನೀಟಾಗಿ ಸುಣ್ಣ ಹೊಡೆದಾಗಿದೆ, ನೀವೀಗ ನೋಡ್ಬೋದು. ನೆನ್ನೆ ನಾವು ಪೂರ್ತಿಯಾಗಿ ಸುಣ್ಣ ಹೊಡೆದಿದ್ವಿ. ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ, ಎಷ್ಟು ನೀಟಾಗಿ ಒಂದು ಫಾರ್ಮ್ನ ರೆಡಿ ಮಾಡಿದ್ದೀವಿ ಅಂತ ನೋಡ್ಬೋದು ನೀವು. ಯಾಕಂದರೆ ಇದು ನವಜಾತ ಶಿಶು ಅಂದರೆ ಒಂದು ದಿನ ಅಂದರೆ ಹುಟ್ಟಿದ ಕೋಳಿ ಮರಿಗಳಿಗೆ ಅಷ್ಟು ನೀಟಾದಂತಹ ಜಾಗನ ನಾವು ಮಾಡಿಕೊಡ್ಬೇಕಾಗುತ್ತೆ. ಯಾಕೆ ಆಗತ್ತೇ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಉತ್ಪನ್ನ ಆಗ್ತಿರುತ್ತೆ. ಆದ ಕಾರಣ ನೀವು ಇದನ್ನು ತುಂಬ ನೀಟಾಗಿ ಯಾವುದೇ ಧೂಳು ಸಹ ಇಲ್ಲದ ಹಾಗೆ ಪ್ರಿಪೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಮೇಜರ್ ಪ್ರೊಸೀಜರ್ ಬಂದು ಎಕ್ವಿಪ್ಮೆಂಟ್ ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ನಾವು ಯಾವುದೇ ಥರದ ಸಾಮಗ್ರಿಗಳನ್ನ ನಾವು ಏನು ಪೌಲ್ಟ್ರಿ ಫಾರ್ಮಲ್ಲಿ ಯೂಸ್ ಮಾಡ್ತೀವಲ್ಲ ಅಂಥ ಸಾಮಗ್ರಿಗಳನ್ನು ನಾವು ನೀಟಾಗಿ ತೊಳ್ಕೊಂಡು ಯಾವುದೇ ರೀತಿಯ ಕೊಳೆ ಇಲ್ದಿರೋ ಹಾಗೆ ಫಸ್ಟು ಉಚ್ಕೋಬೇಕಾಗುತ್ತೆ. ನಾರ್ಮಲ್ ಒಂದು ಡಿಶ್ ವಾಶ್ನಲ್ಲಿ ನೀವು ಉಚ್ಕೊಂಡಿದ್ರ ನಂತರ ಏನು ಮಾಡಬೇಕಂತೆ, ಈ ಒಂದು ಎಕ್ವಿಪ್ಮೆಂಟ್ಸು ಇದ್ರ ಜೊತೆ ಇದನ್ನು ಬ್ರೂಡರ್ ಗಾರ್ಡ್ ಅಂತ ಹೇಳ್ತೀವಿ. ಅಂದರೆ ಕೋಳಿಗಳನ್ನ ತಡೆಗಟ್ಟಲಿಕ್ಕೆ ಒಂದೇ ಜಾಗದಲ್ಲಿ ರೌಂಡಾಗಿ ನೀವು ಅದನ್ನು ಮುಂದೆ ನೋಡ್ಬೋದು, ಅದನ್ನು ತೊಳಿತಾ ಇದ್ದೀವಿ. ಅದರ ಜೊತೆಗೆ ನಿಮ್ಮ ಹತ್ರ ಏನಾದರೂ ಹಳೇದು ಯೂಸ್ ಮಾಡಿರೋಂಥ ಫೀಡರರು ಮತ್ತು ವಾಟರರು ಎಕ್ವಿಪ್ಮೆಂಟ್ಸ್ಗಳನ್ನ ತೊಳಿಬೇಕಾಗುತ್ತೆ. ಪ್ರತಿಯೊಂದು ಬ್ಯಾಚ್ ಮುಗ್ದ ನಂತರನೂ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಡಿಶ್ ವಾಶಲ್ಲಿ ನೀವು ನೀಟಾಗಿ ಕ್ಲೀನ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ, ಒಂದು ಟೋಟಲ್ ವಾಟರನ್ನು ತೊಗೊಂಡು, ಇದು 50 ಲೀಟರ್ ವಾಟರು, ಇದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಿ ನೀಟಾಗಿ ಎಲ್ಲ ರೋಗಾಣುಗಳು ಕ್ಲಿಯರ್ ಮಾಡುವಂತೆ ನೋಡ್ಕೋಬೇಕಾಗುತ್ತೆ. ಸೊ ನಾನು ಇದಕ್ಕೆ ಇವಾಗ ಏನೇ ಇಲ್ಲ ಅಂದರೆ ಫುಲ್ ನೀರು ತುಂಬಿ ಬ್ಲೀಚಿಂಗ್ ಪೌಡರ್ನ ಆ್ಯಡ್ ಮಾಡ್ತೀನಿ. ಈಗ ನಾವು ಬ್ಲೀಚಿಂಗ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಈ ಬ್ಲೀಚಿಂಗ್ ಪೌಡರ್ನ ಎಕ್ವಿಪ್ಮೆಂಟ್ಸ್ನ ಡಿಸ್ಇನ್ಫೆಕ್ಟೆಂಟ್ ಮಾಡೋದಕ್ಕೆ. ಈಗ ಬ್ಲೀಚಿಂಗ್ ಪೌಡರ್ನ ನಾನು ಆವಾಗಲೇ ಹೇಳ್ದಂಗೆ 2ರಿಂದ 4 ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್, ಅಂದರೆ ಇದಕ್ಕೆ ಟೋಟಲ್ಲಾಗಿ ಬೇಕಾಗುವಂಥದ್ದು ಮಿನಿಮಮ್ ಅಂದಾಜು 100 ಗ್ರಾಮಷ್ಟು ಬೇಕಾಗುತ್ತೆ. ಇದು 1 kg ಪ್ಯಾಕೆಟು. ಇದರಲ್ಲಿ 100 ಗ್ರಾಮಷ್ಟು ಬ್ಲೀಚಿಂಗ್ ಪೌಡರ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ನಾನು ಸರಾಸರಿ 100 ಗ್ರಾಮಷ್ಟು ಬ್ಲೀಚಿಂಗ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇದು 50 ಲೀಟ್ರ್ ವಾಟರರು. ಇದನ್ನು ನಾನೀಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿದ ನಂತರ ಏನೇ ಇಲ್ಲ ಅಂದರೂ ಕ್ರಮೇಣ 15ರಿಂದ 30 ನಿಮಿಷದವರೆಗೂ ನೀವು
ಈ ನಿಮ್ಮ ಎಕ್ವಿಪ್ಮೆಂಟ್ಸ್ಗಳು ಯಾವುದೇ ಕೋಳಿದು ಬ್ರೂಡರ್ ಗಾರ್ಡ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇದನ್ನು ಇದರೊಳಗೆ ಡಿಪ್ ಮಾಡಬೇಕಾಗುತ್ತೆ. ಆವಾಗ ಎಲ್ಲ ಇನ್ಫೆಕ್ಷನ್ಗಳು ತೆಗೆದಿರುತ್ತೆ. ಈಗ ನಾವು ಏನು ಕ್ಲೀನ್ ಮಾಡಿದ್ದೀವಿ ಆ ಎಕ್ವಿಪ್ಮೆಂಟ್ಸ್ಗಳನ್ನ ನೀಟಾಗಿ ಬ್ಲೀಚಿಂಗ್ ಪೌಡರ್ ಮಿಕ್ಸ್ ಮಾಡಿರೋಂತಹ ವಾಟರ್ಗೆ ಹಾಕಿ ಎಲ್ಲ ಡಿಪ್ ಮಾಡ್ತಾಯಿದ್ದೀವಿ, ಎಲ್ಲ ಕಡೆ ಆಗೋ ಹಾಗೆ. ಸೊ ಆ ನೀರು ಎಲ್ಲ ಕಡೆ ತಲುಪೋ ಹಾಗೆ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಇದರ ನಂತರ ನಮ್ಮ ಪೌಲ್ಟ್ರಿಯ ಫೀಡರರ್ಸ್ ಇದು ನಾವು ಯಾಕಂದರೆ ಲಾಸ್ಟ್ ಬ್ಯಾಚಲ್ಲಿ ಕೋಳಿ ಮಾಡಿದ್ದಾಗ ಅದರಲ್ಲಿ ಯೂಸ್ ಮಾಡಿದಂಥದ್ದು. ಸೊ ಅದರದ್ದೆಲ್ಲ ಇನ್ಫೆಕ್ಷನ್ನ ಕ್ಲಿಯರ್ ಮಾಡೋದಕ್ಕೆ ನಾವು ಡಿಪ್ ಮಾಡ್ತಾಯಿದ್ದೀವಿ. ಈ ಥರ ನೀವು ಟೋಟಲ್ ವಾಟರಲ್ಲಿ ಡಿಪ್ ಮಾಡಿ, ಅಂದರೆ ಅದರೊಳಗೆ ಎಜ್ಜಿದ ನಂತರ 30 ನಿಮಿಷ ಬಿಡಬೇಕಾಗುತ್ತೆ. ಈ 30 ನಿಮಿಷ ಬಿಟ್ಟ ನಂತರ ಏನು ಮಾಡಬೇಕು, ನೀವು ನಾರ್ಮಲ್ ಕ್ಲೀನ್ ವಾಟರಲ್ಲಿ ಮತ್ತೆ ಅದನ್ನು ತೊಳಿಬೇಕಾಗುತ್ತೆ. ಆವಾಗ ಬ್ಲೀಚಿಂಗ್ ಪೌಡರು ಯಾವುದೇ ರೆಸಿಡ್ಯೂ, ಅಂದರೆ ಅದರಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಬ್ಲೀಚಿಂಗ್ ಪೌಡರ್ ಏನು ಮಿಕ್ಕಿರುತ್ತಲ್ಲ ಅದೆಲ್ಲ ಹೋಗಿ ಕ್ಲೀನ್ ಆಗುತ್ತೆ. ಈಗ ನಾವು ಇಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ನ ಮಾಡಿಸ್ತಾ ಇದ್ದೀವಿ. ಬ್ರೂಡಿಂಗ್ ಹೌಸಲ್ಲಿ ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಅಂತ ಮೇನ್ ಬರುತ್ತೆ. ಅಂದರೆ ನಾವು ಕರೆಂಟಿನ ಬಲ್ಬ್ನ ಯೂಸ್ ಮಾಡ್ಕೊಂಡು ವೈರಿಂಗ್ ಮಾಡಿಸೋದು. ಇದು ನೋಡಿ ದಪ್ಪದ 4² mm ವೈರು. ಇದನ್ನು ಡೈರೆಕ್ಟ್ ನಾವು ಮೀಟ್ರಿಗೆ ಹೊರಗಡೆ ಜಾಯಿಂಟಿಂಗ್ 4² mm ವೈರ್ದು ಮೇನ್ ಲೈನ್ನ ಎಳ್ಕೊಬೇಕಾಗುತ್ತೆ. ಮೇನ್ ಲೈನು 4² mm ಎಳ್ಕೊಂಡ್ರೆ ನೆಕ್ಸ್ಟ್ ಸಬ್ ವಯರು ಇವೇನಿರುತ್ತಲ್ಲ ಈ ವಯರ್ಗಳನ್ನ ನಾವು ಬೇಕಾದರೆ 2.5 mm 1.5 mm ಎಳ್ಕೊಬೇಕು. ಆದರೆ ಮೇಯ್ನು ಮೀಟರ್ಗೆ ಕನೆಕ್ಷನ್ ಬರುವಂಥ ಲೈನು 4² mm ವೈರ್ ಎಳ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಬರುವಂಥ ಲೋಡಿಗೆ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಜಾಸ್ತಿ. ಈಗ ನಮ್ಮ ಕೋಳಿ ಮರಿ ಫಾರ್ಮ್ಗೆ ನಾವು ವೈರಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ಮೇಯ್ನ್ ಎಲ್ಲದಕ್ಕೂ ಇಂಡಿವಿಜುವಲ್ ಆಗಿ ನಾನು 5 ಬಲ್ಬ್ನ ಬಿಡಿಸಿದ್ದೀನಿ. 4 ಬಲ್ಬು ಈ ಲೈನಲ್ಲಿದೆ. ನೆಕ್ಸ್ಟ್ ಈ ಕಡೆದರಲ್ಲಿ 5 ಬಲ್ಬ್ ಇದೆ, ಈ ಕಡೆದ್ರಲ್ಲಿ 5 ಬಲ್ಬ್ ಇದೆ. ಈ ಪ್ರತಿಯೊಂದು ಜಾಗದಲ್ಲೂ ನಾನು ಏನು ಮಾಡ್ತೀನಿ ಅಂದರೆ 200 ವ್ಯಾಟ್ ಹೀಟಿಂಗ್ ಬಲ್ಬು ಮತ್ತು ಕೆಲವು ಜಾಗದಲ್ಲಿ 250 ವ್ಯಾಟಿನ ಇನ್ಫ್ರಾರೆಡ್ ಬಲ್ಬ್ನ ಹಾಕ್ತೀನಿ. ಆವಾಗ ಹೀಟ್ ಜಾಸ್ತಿ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ನಾವು ಅದೇ ಥರ ಇನ್ನೊಂದು ರೂಮ್ನೂ ರೆಡಿ ಮಾಡಿದ್ದೀವಿ. ಇಲ್ಲಿ ನಾನು ಮೇಯ್ನಾಗಿ ಏನು ಮಾಡಿದರೆ 4 ವೈರ್ ಬಿಡಿಸಿದ್ದೀನಿ. 4 ವೈರಲ್ಲಿ ನಾನು ಇನ್ಫ್ರಾರೆಡ್ ಬಲ್ಬ್ ಇದೆ ನಿಮ್ಗೆ ಹೇಳಿದ್ದು. ಇನ್ಫ್ರಾರೆಡ್ ಬಲ್ಬ್ ಅಂದರೆ ಹೀಟಿಂಗ್ ಬಲ್ಬು. ಈ ಬಲ್ಬ್ನ ನಾನು ಬಿಟ್ಟಿದ್ದೀನಿ. ಇದರಲ್ಲಿ ಹೀಟು ಡೆಸಿಪೇಟ್ ಆಗೋಲ್ಲ, ಒಂದೇ ಜಾಗದಲ್ಲಿ ನೀಟಾಗಿ ಬೀಳುತ್ತೆ. ಸೊ ಈ ಭಾಗದಲ್ಲಿ ನಾನು ಏನೇ ಇಲ್ಲ ಅಂದ್ರೂ ಆರಾಮಾಗಿ 800 ಕೋಳಿ ತನಕ ಬಿಡ್ಬೋದು. ಮತ್ತು ಈ ಹೊರಗಿನ ಭಾಗದಲ್ಲಿ ನಾನೇನು ತೊಂದರೆ ಇಲ್ಲದೆ 1500 ಕೋಳಿ ತನಕ ಬಿಡ್ಬೋದು. ಕೋಳಿ ಮರಿಗಳಷ್ಟೇ, ದೊಡ್ಡ ಕೋಳಿಗಳನ್ನ ಇಲ್ಲಿ ಬಿಡೋಕ್ಕಾಗಲ್ಲ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನಂದರೆ ಮೇಯ್ನು ಫ್ಯೂಮಿಗೇಷನ್. ಇದು ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಕ್ರಿಸ್ಟಲ್ಸ್, ಇದು ಫಾರ್ಮಾಲ್ಡಿಹೈಡ್.